ಆ 19,300 ರೂಪಾಯಿಯನ್ನ ತೆಗೆದುಕೊಳ್ಳೋದಕ್ಕೆ ಅಣ್ಣ ಬ್ಯಾಂಕ್ಗೆ ಹೋಗ್ತಾನೆ. ಬ್ಯಾಂಕ್ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ, ರಿಲೇಟಿವ್ಸ್ ಯಾರಾದರೂ ಇದಾರ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಬೇಕು, ಇಲ್ಲದೆ ಇದ್ರೆ ಆ ವ್ಯಕ್ತಿನೇ ಬರಬೇಕು ಅಂತ. ಪಾಪ ಆತನಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. 3 ಕಿಲೋಮೀಟರ್ ನಡೆದು ಹೋಗಿ ಸಮಾಧಿ ಅಗದು ತನ್ನ ಸಹೋದರಿಯ ಮೃತದೇಹವನ್ನ ಎಲುಬುಗಳನ್ನ ಹಿಡ್ಕೊಂಡು ಮತ್ತು 3 ಕಿಲೋಮೀಟರ್ ಬ್ಯಾಂಕಿಗೆ ನಡ್ಕೊಂಡು ಬಂದು ಅವ್ರ ಮುಂದೆ ಈ ಮೃತದೇಹವನ್ನ ಇಡ್ತಾನೆ. ಈಗ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮತ್ತು ಜನ ಇದರ ಬಗ್ಗೆ ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾಂಕ್ಗಳು ಇರೋದು ಮನುಷ್ಯರಿಗೆ ಹೆಲ್ಪ್ ಮಾಡೋಕ್ಕೆ ಹೊರತು ಮಾನವೀಯತೆಯ ಜೊತೆಗೆ ಆಟ ಆಡ್ಕೊಳ್ಳೋದಲ್ಲ. ಪಾಪ ಅನಕ್ಷಸ್ಥರು, ಅದರಲ್ಲೂ ಟ್ರೈಬಲ್ ಅವರು ಅಷ್ಟೊಂದು ನಾಲೆಜ್ ಇರಲ್ಲ. ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ. ಅಟ್ಲೀಸ್ಟ್ ಸೈಟ್ ವಿಸಿಟ್ ಮಾಡ್ಬೋದಾಗಿತ್ತು ಅವರು, ಅಥವಾ ಗ್ರಾಮದಲ್ಲಿರುವಂಥ ಸರ್ಪಂಚ್ಗೆ ಕೇಳ್ಬೋದಾಗಿತ್ತು. ಆಕೆಯ ಗಂಡ ಚಿಕ್ಕ ವಯಸ್ಸಲ್ಲೇ ತೀರ್ಕೊಳ್ತಾನೆ, ಮಗನೂ ತೀರ್ಕೊಳ್ತಾರೆ, ಸಹೋದರನ ಜೊತೆಗೆ ಇರ್ತಾಳೆ, ತೀರ್ಕೊಳ್ತಾರೆ. ಆದರೆ ಇಲ್ಲ, ನೀವು ದುಡ್ಡು ಕೊಡೋಕ್ಕೆ ಆಗಲ್ಲ ಅಂದಾಗ ಇನ್ನೇನು ಮಾಡ್ತಾರೆ ಪಾಪ ಬಡವರು. 19,300 ರೂಪಾಯಿಗೋಸ್ಕರ ಸಮಾಧಿನ ಅಗದು ಆ ಡೆಡ್ ಬಾಡಿನ ತಗೊಂಡು ಬಂದು ಅವ್ರ ತಲೆ ಕಟ್ಟಬೇಕಾಗಿತ್ತು. ಯಾರು ಬ್ಯಾಂಕ್ ಅವ್ರು ಇದಾರಲ್ಲ ಅವ್ರ ತಲೆ ಕಟ್ಟಬೇಕಾಗಿತ್ತು. ಏನು ಅಸಹ್ಯ ರೀ, ಶಿ. ಇಂಥವೆಲ್ಲ ನಮ್ಮ ದೇಶದಲ್ಲೇ ನಡೆಯೋದು.